ಅಂಬೇಡ್ಕರ್ ಜಿಗೆ. ಮಾಧ್ಯಮ ಮಿತ್ರರೇ, ಏನಿವತ್ತು ಮುಳಬಾಗಲ್ ನಗರದ ಪ್ರವಾಸಿ ಮಂದಿರದಲ್ಲಿ ಬಹುಜನ ಚಳವಳಿ DSS ಒಂದು ನೂತನ ಪದಾಧಿಕಾರಿಗಳ ಒಂದು ಪ್ರಕಟಣೆ ಸಭೆಯನ್ನು ಆಯೋಜಿಸಿ ಆ ಸಭೆಗೆ ಬಂದಿರತಕ್ಕಂಥ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಅಭಿನಂದಿಸ್ತಾ ಹಾಗೂ ಮಾಧ್ಯಮ ಮಿತ್ರರನ್ನ ಅಭಿನಂದಿಸ್ತಾ ಏನಿವತ್ತು ಸುಮಾರು 27 ವರ್ಷಗಳ ಕಾಲ ನಿರಂತರವಾಗಿ ಚಳುವಳಿಯನ್ನು ಕಟ್ಟಿ ಈ ತಾಲೂಕಿನಾದ್ಯಂತ ಹಲವಾರು ಜನಸಮುದಾಯದ ಹೋರಾಟಗಳನ್ನು ಹಮ್ಮಿಕೊಂಡು ನಮ್ಮ ಚಳುವಳಿಯ ಮುಖಾಂತರ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂಥ ನಿದರ್ಶನಗಳು ಇವತ್ತು ನಮ್ಮ ಚಳುವಳಿಗೆ ಮುಂದೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂತ ಒಂದು ಹಾದಿಯಲ್ಲಿ ಬಂದಿರತಕ್ಕಂಥ ಒಂದು ಚಳುವಳಿಯನ್ನ ಇನ್ನಷ್ಟು ಬಲಗೊಳಿಸಿ ಮುಂದೆ ಬರ್ತಕ್ಕಂಥ ಒಂದು ತಾಲೂಕು ಪಂಚಾಯಿತಿ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಿರ್ಬೋದು, ಬರ್ತಕ್ಕಂಥ ಚುನಾವಣೆಗಳನ್ನ ದಿಕ್ಸೂಚಿಯನ್ನಾಗಿಟ್ಟುಕೊಂಡು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸಮುದಾಯಕ್ಕೆ ಹಲವಾರು ಇಲಾಖೆಗಳ ಮುಖಾಂತರ ಬರ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಸಮುದಾಯಕ್ಕೆ ಮುಟ್ಟಲಿಕ್ಕೆ, ಗ್ರಾಮಗಳ ಅಭಿವೃದ್ಧಿಗಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಲಿಕ್ಕೆ ಸಜ್ಜಾಗಬೇಕು ಅಂತ ಹೇಳ್ತಾ ಈ ಒಂದು ನೂತನ ಪದಾಧಿಕಾರಿಗಳು ಇವತ್ತು ಆಯ್ಕೆಯಾಗ್ತಕ್ಕಂಥ ಪದಾಧಿಕಾರಿಗಳು ಸಂಘಟನೆಗೆ ಯಾವುದೇ ಒಂದು ಧಕ್ಕೆ ತಾರದಂಗೆ, ಸಂಘಟನೆಗೆ ಕಳಂಕವನ್ನು ತಾರದೆ, ಸಂಘಟನೆಯನ್ನ ಸ್ವಂತ ಬಳಕೆಗಾಗಿ ಬಳಸದೆ ಜನಸಮುದಾಯಕ್ಕೆ ಬಳಸೋ ರೀತಿ ಕೆಲಸ ಮಾಡಬೇಕು. ಅದೇ ರೀತಿ ಇವತ್ತು ಏನು ನಾವು ಈ ಒಂದು ಸಭೆಯ ಮುಖಾಂತರ ಏನಿವತ್ತು ನಾವು ತಿಳಿಸ್ತಾ ಇದ್ದೀವಿ, ಕಳಂಕ ತಂದಿದ್ದ ಪಕ್ಷದಲ್ಲಿ ಈಗ ಆಯ್ಕೆ ಆಗ್ತಕ್ಕಂಥ ಒಂದು ಸಭೆಯಲ್ಲಿ ಆ ಒಂದು ಶಿಸ್ತು ಸಮಿತಿಯ ಸದಸ್ಯರನ್ನಾಗಿ ಒಬ್ಬರನ್ನ ಆಯ್ಕೆ ಮಾಡಿರ್ತೀನಿ. ಆ ಶಿಸ್ತು ಸಮಿತಿ ಸದಸ್ಯರಾಗಿರ್ತಕ್ಕಂಥವರು ಯಾವುದೇ ಪದಾಧಿಕಾರಿ ಸಂಘಟನೆಯಲ್ಲಿ ಕಳಂಕ ತರ್ತಕ್ಕಂಥ ವಿಚಾರ ಆಗಿರ್ಬೋದು, ಸಂಘಟನೆಯ ವಿರುದ್ಧವಾಗಿ ನಡೀತಕ್ಕಂಥ ವಿಚಾರ ಆಗಿರ್ಬೋದು, ಸಂಘಟನೆಯನ್ನು ದುರ್ಬಳಕೆ ಮಾಡಿಕೊಂಡು ಜನರ ಹಿತ ಕಾಪಾಡದೆ ಬೇರೆ ರೀತಿ ನಡ್ಕೊಂತಕ್ಕಂಥ ಸದಸ್ಯನಾಗಿ ಆಗಿರ್ಬೋದು, ಅಂಥವರಿಗೆ ಶಿಸ್ತಿನ ಒಂದು ಸದಸ್ಯರಾಗಿರ್ತಕ್ಕಂಥವ್ರು ಕೂಡಲೇ ನೋಟಿಸನ್ನು ಜಾರಿ ಮಾಡಬೇಕು. ನೋಟಿಸ್ ಜಾರಿ ಮಾಡಿ ಅವ್ರ ಕಡೆಯಿಂದ ಹೇಳಿಕೆಯನ್ನು ಪಡಿಬೇಕು. ಅವರ ಒಂದು ಹೇಳಿಕೆ ಸಭೆಯಲ್ಲಿ ಮಂಡಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಸಭೆ ಮುಖಾಂತರ ಅವರ ತಪ್ಪು ಅಂತೇಳಿ ಕಂಡು ಬಂದಿದ್ದಲ್ಲಿ ಕೂಡಲೇ ಅವರನ್ನು ಆ ಒಂದು ಸಭೆಯಲ್ಲಿ ಅಂತಿಮ ತೀರ್ಮಾನ ಮಾಡಿ ಅವರನ್ನು ಸಂಘಟನೆಯಿಂದ ವಜಾಗೊಳಿಸ್ತಕ್ಕಂಥ ಒಂದು ತೀರ್ಪಾಗಬೇಕು. ಅಂಥ ಒಂದು ಶಿಸ್ತನ್ನ ಈ ಚಳುವಳಿ, ಬಹುಜನ ಚಳುವಳಿ ತೀರ್ಮಾನ ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ಆ ತೀರ್ಮಾನಗಳಿಗೆ ನಾವೆಲ್ಲ ಬದ್ಧರಾಗಿದ್ದಾಗೆ ಒಂದು ಜನಸಮುದಾಯದ ಬಗ್ಗೆ ಕಾಳಜಿ ಬರ್ಬೋದು, ಜನಸಮುದಾಯದ ಬಗ್ಗೆ ಕೆಲಸ ಮಾಡಲಿಕ್ಕೆ ಇಚ್ಛಾಶಕ್ತಿ ಇರ್ಬೋದು. ಆ ಒಂದು ತೀರ್ಮಾನಗಳಲ್ಲಿ ನಮ್ಮಲ್ಲಿ ಬರಲಿಲ್ಲ ಅಂತಂದ್ರೆ ಬೇರೆ ರೀತಿ ಚಳುವಳಿ ಆಗಲಿಕ್ಕೆ ನಾವು ಯಾರನ್ನೂ ಸಹ ಕೈ ಬಿಡಬಾರ್ದು. ಅಂತ ಒಂದು ತೀರ್ಮಾನಗಳಲ್ಲಿ ಕೈಗೊಂಡು ಇವತ್ತು ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಒಂದು ಮಾಧ್ಯಮ ಮಿತ್ರರು ಆ ನೂತನ ಪದಾಧಿಕಾರಿಗಳನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕಂತೇಳಿ ಈ ಸಭೆಯ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ವರದಿಗಾರರು ಹಾಗೂ ಮೀಡಿಯಾ ಮಿತ್ರರು, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ, ಕೋಲಾರ. ಮಾನ್ಯರೇ, ಬಹುಜನ ಚಳವಳಿ DSS ತಾಲೂಕು ನೂತನ ಪದಾಧಿಕಾರಿಗಳನ್ನ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಸಂಗಸಂದ್ರ ವಿಜಯಕುಮಾರ್ ಅವರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಇದನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಜನ ಚಳವಳಿ DSS ಸಂಘಟನೆಯನ್ನು ಬಲಗೊಳಿಸಲು ಹಾಗೂ ಗ್ರಾಮೀಣ ಭಾಗದ ಹಲವಾರು ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಲು ಹಾಗೂ ಬಡವರ್ಗ, ರೈತ ವರ್ಗ, ಮಧ್ಯಮ ವರ್ಗ ಎಲ್ಲ ಸಮುದಾಯದ ಹಿತಕ್ಕಾಗಿ ನ್ಯಾಯಯುತವಾದ ಹೋರಾಟಗಳನ್ನು ಮಾಡಲು ಹಾಗೂ ನಾನಾ ಇಲಾಖೆಗಳಿಂದ ಬರ್ತಕ್ಕಂಥ ಯೋಜನೆಗಳನ್ನು ಜನಸಮುದಾಯಕ್ಕೆ ತಲುಪುವಂತೆ
ಕಾರ್ಯನಿರ್ವಹಿಸಲು ಈ ಕೆಳಕಂಡ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಈ ಕೆಳಕಂಡ ಪದಾಧಿಕಾರಿಗಳ ಒಂದು ಹೆಸರು ಮತ್ತು ಅವರ ಹುದ್ದೆಯನ್ನ ಈಗ ನಾನು ಪ್ರಕಟಿಸ್ತಾ ಇದ್ದೀನಿ. ಆ ಒಂದು ಹೆಸರು ಮತ್ತು ಆ ಹುದ್ದೆ ಬರ್ತಕ್ಕಂಥವರು ಜೈ ಭೀಮ್ ಅನ್ನೋದ್ರ ಮುಖಾಂತರ ಒಂದು ಸಂದೇಶವನ್ನ ಕೊಡಬೇಕು ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮುದಿಗೆರೆ ರಾಜಣ್ಣನವರು ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮೇಲೇರಿ ಶ್ರೀನಿವಾಸರವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಕಮದಟ್ಟಿ ಶಿವಣ್ಣನವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಬೇವನತ್ತ ನರಸಿಂಹ ಆಂತರಿಕ ಶಿಸ್ತು ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಕೊಂಡೇನಹಳ್ಳಿ ಜನಾರ್ದನ್ ರವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಯಬ್ಣಿ ಶಂಕರ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ತಾವರೆಕೆರೆ ಮಂಜೂರ್ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಪಾಯಸನಹಳ್ಳಿ ಶಂಕರ್ ರವರನ್ನ ಖಜಾಂಚಿಯಾಗಿ ಆಯ್ಕೆ ಮಾಡಲಾಗಿದೆ. ಗಡ್ಡಮಚಿನ್ನೇನಹಳ್ಳಿ ವೆಂಕಟರಾಮರವರನ್ನ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ತಾಯಲೂರು ಮನ್ನೇನಹಳ್ಳಿ ವೆಂಕಟರಾಮ್ ರವರನ್ನ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅರಳ್ಳಿ ನಾರಾಯಣಪ್ಪರವರನ್ನ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮಾರಂಡಹಳ್ಳಿ ನಾಗಭೂಷಣ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮಲ್ಲಪ್ಪನಹಳ್ಳಿ ಚಿನ್ನಪ್ಪ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಯಡಳ್ಳಿ ಶ್ರೀನಿವಾಸರವರನ್ನ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸಂಗಸಂದ್ರ ಚಂದ್ರಪ್ಪರವರನ್ನ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮುಡಿಯನೂರು ಚೌಡಪ್ಪರವರನ್ನ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಯಡಳ್ಳಿ ತಿಪ್ಪಣ್ಣನವರನ್ನ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಒಂದು ಆಯ್ಕೆ ಸಮಿತಿಯು ಏನು ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಒಂದು ಹಿಂದುಳಿದ ವರ್ಗ ಘಟಕದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಲೀಂರವರು ಹಾಗೂ ಹಿಂದುಳಿದ ಅಲ್ಪಸಂಖ್ಯಾತರ ಘಟಕದ ಮುಖಂಡರಾಗಿರ್ತಕ್ಕಂಥ ಕಲೀಂರವರು ಹಾಗೂ ಬಹುಜನ್ ಚಳವಳಿ DSS ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಪ್ಪಲಮಡುಗು ಶಂಕರ್ ರವರು ಹಾಗೂ ಪಾಯಸನಹಳ್ಳಿ ಜನಾರ್ದನ್ ರವರು ಹಾಗೂ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಒಂದು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿರವರು, ಅದೇ ರೀತಿ ರಾಜ್ಯ ಕಲಾವಿದ ಮುಖಂಡರಾಗಿರ್ತಕ್ಕಂಥ ಕೋಗ್ಲೇರು ಗುರುಮೂರ್ತಿರವರು, ಈ ಎಲ್ಲರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸಭೆಯನ್ನ ಅಂತಿಮಗೊಳಿಸಿ ಈ ಸಭೆಯನ್ನ ಇವತ್ತಿನಿಂದ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಲು ಇವತ್ತು ರಾಜ್ಯ ಸಂಸ್ಥಾಪಕರ ನೇತೃತ್ವದಲ್ಲಿ ಅವರಿಗೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಇದನ್ನ ಅರ್ತು ಮುಂದೆ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ದಾರಿ ಕೊಡದೆ ಚಳುವಳಿಯನ್ನ ಮುನ್ನಡೆಸಬೇಕು ಅಂತ ಹೇಳ್ತಾ ಇವತ್ತಿನ ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೈ ಭಾರತ್, ಜೈ ಕರ್ನಾಟಕ.